ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ವೆಸ್ಟರ್ನ್ ಘಾಟ್ 32 ಚಾನಲ್. ನಾನು ನಿಮ್ಮ ಕಲಬುರಗಿ ಹುಡುಗ ಈಶ್ವರ್ ಮಾತಾಡ್ತಾ ಇದ್ದೀನಿ. ಇವತ್ತೇನಪ್ಪ ಅಂದ್ರೆ ನಾನು ಒಂದು ಬ್ಲೂಟೂತ್ ಮೈಕ್ ಬಗ್ಗೆ ಒಂದು ರಿವ್ಯೂ ಕೊಡ್ತಾ ಇದ್ದೀನಿ. ಯಾವುದಪ್ಪ ಅಂದ್ರೆ ಭಾಳಷ್ಟು ಜನಕ್ಕೆ ಏನಪ್ಪ ಅಂದ್ರೆ ಒಂದು ಯೂಟ್ಯೂಬ್ನಲ್ಲಿ ವಿಡಿಯೋ ಮಾಡಬೇಕು, ವಿಡಿಯೋ ಮಾಡ್ರೆ ಚೆನ್ನಾಗಿ ಏನಪ್ಪ ಅಂದ್ರೆ ಅವ್ರ ಒಂದು ವಯಸ್ಸು ಬರ್ತಾ ಇಲ್ಲ. ಅದ್ರ ಸಲುವಾಗಿ ಏನಪ್ಪ ಅಂದ್ರೆ ಒಂದು ಪ್ರಾಬ್ಲಮ್ ಇರೋದಂತ ಅದಕ್ಕಾಗಿ ಒಂದು ಕಡಿಮೆ ಬಜೆಟ್ನಲ್ಲಿ ಇರುವಂಥ ಒಂದು ಮೈಕ್ ನಾನು ನಿಮಗೆ ಅನ್ಬಾಕ್ಸ್ ಮಾಡಿ ತೋರಿಸ್ತೀನಿ. ಬೋಯಾ M1 ಮೈಕ್ ಅನ್ನು ಭಾಳಷ್ಟು ಜನ ಚೆನ್ನಾಗಿದೆ ಅಂತ ಹೇಳ್ತಾರೆ. ಅದು ಚೆನ್ನಾಗಿದೆ, ಬಟ್ ಅದೇನಪ್ಪ ಅಂದ್ರೆ ವಯರ್ ಇರುತ್ತೆ, ಒಂದು 18 ಮೀಟ್ರ್ ವಯರ್ ಇರುತ್ತೆ. ಅದು ಏನಪ್ಪ ಅಂದ್ರೆ ಎಲ್ಲಾದರೂ ನಾವು ವಿಡಿಯೋ ಮಾಡಬೇಕಾದ್ರೆ ಒಂದು ಸ್ವಲ್ಪ ಇದು ಅನ್ನಿಸುತ್ತೆ, ಮುಜುಗರ ಅನಿಸುತ್ತೆ. ಆ ಸಲುವಾಗಿ ಏನಪ್ಪ ಅಂದ್ರೆ ಒಂದು ಮೊಬೈಲ್ಗೆ ಅಟ್ಯಾಚ್ ಇರುವಂಥ ಬ್ಲೂಟೂತ್ ಥರ ವೈಫೈ ಇರುವಂಥ ಒಂದು ರೀಲ್ಸ್ ಅಂದ್ರೆ ಭಾಳ ಚೆನ್ನಾಗಿರುತ್ತೆ. ಹಾಗಾಗಿ ನಮಗೂ ಮಾಡೋಕ್ಕೂ ಒಂದು ಈಜಿ ಆಗುತ್ತೆ. ಅದರ ಸಲುವಾಗಿ ಏನಪ್ಪ ಅಂದ್ರೆ ಅದೇ ರೀತಿಯಾಗಿರುವಂಥ ಒಂದು ಉದ್ದೇಶ ಇಟ್ಕೊಂಡು ನಾನು ಏನಪ್ಪ ಅಂದ್ರೆ ನಿಮಗೊಂದು ಮೈಕ್ನ ರಿವ್ಯೂ ಕೊಡ್ತಾ ಇದ್ದೀನಿ. ಕಡಿಮೆ ಬಜೆಟ್ನಲ್ಲಿ ಇರುವಂಥ ಒಂದು ಮೈಕ್ ನಾನು ನಿಮಗೆ ಅನ್ಬಾಕ್ಸ್ ಮಾಡಿ ತೋರಿಸ್ತೀನಿ. ನಿಮ್ಮ ಸಲುವಾಗಿ ಒಂದು ಕಡಿಮೆ ಬಜೆಟ್ನಲ್ಲಿ ವಾಯ್ಸ್ ಕ್ಲಿಯರ್ ಆಗಿರುವಂಥ ಹಾಗೂ ನಾಯ್ಸ್ ಕ್ಯಾನ್ಸಲೇಷನ್ ಇರುವಂಥ ಗ್ರೀನೋರವ್ರದ್ದು J13 ಅಂತ ಒಂದು ಮೈಕ್ ಇದೆ. ಇದು ಬಂದುಬಿಟ್ಟು 2500 ರೂಪಾಯಿ ಒಂದು ಮೈಕ್ ಸಿಗುತ್ತೆ. ಇದು ಟೂದು ಒಂದು ಸಿಂಗಲ್ ಏನಪ್ಪ ಅಂದ್ರೆ ಒಂದು ಮೈಕ್ ತೊಂದರೆ ನಿಮಗೆ 1500 ರೂಪಾಯಿ ಬೀಳುತ್ತೆ. ಇದು ಒಂದು ಗ್ರೀನೋರ್ದು ಮೈಕು. ಇದ್ರೊಳಗೆ ಏನಪ್ಪ ಅಂದ್ರೆ ನಿಮಗೆ ಈ ಥರ ಓಪನ್ ಮಾಡಿದ್ರಪ್ಪ ಅಂದ್ರೆ ಈ ಥರ ಒಂದು ಬಾಕ್ಸ್ ಸಿಗುತ್ತೆ. ಈ ಬಾಕ್ಸಲ್ಲಿ ಏನಪ್ಪ ಅಂದ್ರೆ ಈ ಬಾಕ್ಸಲ್ಲಿ ನಿಮಗೆ ಏನಪ್ಪ ಅಂದ್ರೆ ಒಂದು ಚಾರ್ಜ್ ಮಾಡುವಂಥದ್ದು, ಎಟ್ ಎ ಟೈಮಿಗೆ ಮೈಕ್ಗೆ ಚಾರ್ಜ್ ಮಾಡುವಂಥದ್ದು. ಅದೇ ರೀತಿಯಾಗಿ ಏನಪ್ಪ ಅಂದರೆ ಇದನ್ನು ನಾವು ಸೈಡಿಗೆ ಇಟ್ಟು ಇವಾಗ ಏನಪ್ಪ ಅಂದ್ರೆ ಇದರೊಳಗೆ ಏನಪ್ಪ ಅಂದ್ರೆ ಒಂದು ಬಾಕ್ಸ್ ಇರುತ್ತೆ. ಈ ಒಂದು ಬಾಕ್ಸ್ ಒಳಗೆ ನಿಮ್ಗೆ ಏನಪ್ಪ ಅಂದರೆ ಬಾಕ್ಸ್ನ ಈ ಥರ ಓಪನ್ ಮಾಡಿದ್ರಪ್ಪ ಅಂದ್ರೆ ಇಲ್ಲಿ ಗ್ರೀನ್ಯೂರ್ದು ಒಂದು ಸಿಂಬಲ್ಸು, ಗ್ರೀನ್ಯೂರ್ ಅಂತ ಹೆಸರು, ಬ್ರ್ಯಾಂಡ್ನ ಹೆಸರು, ಮತ್ತು ಹಾಗೆ ಇದರೊಳಗೆ ಏನಪ್ಪ ಅಂದ್ರೆ ನಿಮಗೆ ಒಂದು ರಿಸೀವರು, 2 ಮೈಕ್ ಸಿಗುತ್ತೆ, ವೈರ್ಲೆಸ್ ಮೈಕ್ಗಳು. ಇದೇನಪ್ಪ ಅಂದ್ರೆ ಒಂದು ಸರ್ತಿ 1 ಗಂಟೆ ಚಾರ್ಜ್ ಮಾಡಿರಪ್ಪ ಅಂದ್ರೆ ಕಂಟಿನ್ಯೂಸ್ಲಿ ಆಗಿ ಏನಪ್ಪ ಅಂದ್ರೆ 8 ಗಂಟೆಯನ್ನು ಚಾರ್ಜಿಂಗ್ ಬ್ಯಾಕಪ್ ಕೊಡುತ್ತದೆ. ಈ ಒಂದು ಬಜೆಟ್ನಲ್ಲಿ ಏನಪ್ಪ ಅಂದ್ರೆ ಫ್ರೆಂಡ್ಲಿ ಆಗಿರುವಂಥದ್ದು. ಇದು ಬಂದುಬಿಟ್ಟು C ಪಿನ್ನು, ಇದಕ್ಕೆ C ಪಿನ್ನ ಅಡಾಪ್ಟರ್ ಇದೆ. ನಾನು ಇದು ಯೂಸ್ ಮಾಡೀನಿ. ಅದರ ಕಡಿಮೆ ಬಜೆಟ್ನಲ್ಲಿ ಇದೆ, ನಂದು ಲೋ ಬಜೆಟ್ನಲ್ಲಿ ತುಂಬಾ ಚೆನ್ನಾಗಿ ಕ್ವಾಲಿಟಿ ಆದಂಥ ಆಡಿಯೋ ಅಂತ ನೀಡುತ್ತದೆ. ಈ ಒಂದು ಪ್ರಾಡಕ್ಟ್ನ ನೀವು ಪರ್ಚೇಸ್ ಮಾಡಬೇಕಾದ್ರೆ ನಾನು ಲಿಂಕನ್ನು ನನ್ನ ಒಂದು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಇದೇ ಬಜೆಟ್ನಲ್ಲಿ ನಿಮಗೆ ಹಲವಾರು ಪ್ರಾಡಕ್ಟ್ಗಳು ಸಿಗುತ್ತವೆ. ಆದರೆ ನಾನು ಯೂಸ್ ಮಾಡಿದ ಪ್ರಕಾರ ಇದು ಎಲ್ಲದರಲ್ಲಿ ಉತ್ತಮ ಕ್ವಾಲಿಟಿ ಅಂತ ಅನ್ನಿಸ್ತು. ಅದಕ್ಕಾಗಿ ಈ ಒಂದು ವಿಡಿಯೋನ ನಿಮಗೋಸ್ಕರ ನಾನು ಮಾಡ್ತಾಯಿದ್ದೀನಿ. ಈ ಒಂದು ವಿಡಿಯೋವನ್ನು ನಿಮಗೆ ಇಷ್ಟವಾದರೆ ಸ್ನೇಹಿತರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಈ ಒಂದು ವಿಡಿಯೋನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಟೇಕ್ ಕೇರ್, ಬಾಯ್.